ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ತಾಯಂದಿರು, ಮದರ್ಸ್, ದೇವರ ವಾಕ್ಯದಲ್ಲಿ ತಾಯಂದಿರನ್ನು ಕುರಿತು ಏನು ಬರೆದಿದೆ, ಅವರ ಮೂಲಕವಾಗಿ ನಾವೇನು ಕಲಿತುಕೊಳ್ಬೋದು, ಯಾವ ರೀತಿಯಾಗಿ ಒಬ್ಬ ತಾಯಿ ಇರಬೇಕು, ಆಕೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾಳೆ, ಆಕೆ ಏನೆಲ್ಲ ಕಾರ್ಯಗಳನ್ನು ಕಲಿಸಿಕೊಡ್ತಾಳೆ ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಕಲಿತುಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ನೋಡ್ರಿ, ದೇವರ ವಾಕ್ಯ ಏನಿದೆ ಇದು ಎಲ್ಲರಿಗೂ, ಎಲ್ಲ ಕಾಲಕ್ಕೂ, ಎಲ್ಲರಿಗೂ ಸಹ, ಯಾವ ವಯೋಮಾನದವರಾದರೂ ಸರಿ, ಮಕ್ಕಳಾದರೂ ಸರಿ, ಯವನಸ್ಥರಾದರೂ ಸರಿ, ಮಧ್ಯವಯಸ್ಕರಾದರೂ ಸರಿ, ಮುಪ್ಪಿನವರಾದರೂ, ಹೆಂಗಸರು, ಮಕ್ಕಳು, ಯುವತಿಯರು, ಕೆಲಸ ಮಾಡುವಂಥವ್ರು, ಯಾರಾದರೂ ಸರಿ, ಎಲ್ಲರಿಗೂ ಸಹ ದೇವರ ವಾಕ್ಯಗಳು ಬೇಕಾಗಿರುವಂಥದ್ದಾಗಿದೆ. ಮತ್ತು ದೇವರ ವಾಕ್ಯಗಳು ಯಾಕೆ ದೇವರ ವಾಕ್ಯಗಳು ನಮಗೆ ಕೊಟ್ಟಿದ್ದಾರೆ ಅಂತ ನೋಡುವಾಗ ಅದನ್ನು ನಾವು ಅಳವಡಿಸಿ ಜೀವಿಸ್ಕೊಳ್ಬೇಕು ಅಂತೇಳಿ ದೇವರು ತನ್ನ ವಾಕ್ಯಗಳನ್ನು ನಮಗೆ ದಯಪಾಲಿಸಿದವರಾಗಿದ್ದಾರೆ. ಹಾಗಾಗಿ ದೇವರು ನಮಗೇನು ಕಲಿಸ್ಕೊಡ್ಬೇಕು ಅಂತಿದ್ದಾರೆ, ನಮಗೇನು ಹೇಳ್ತಾರೋ ಅದನ್ನು ಕಲಿತ್ಕೊಂಡು ನಾವು ಜೀವಿಸೋದಾದರೆ ಖಂಡಿತವಾಗಿ ಅದು ಒಂದು ಒಳ್ಳೆಯ ಜೀವಿತ, ಭಾಗ್ಯಕರವಾದ ಜೀವಿತ, ಅದು ಆಶೀರ್ವಾದಕರವಾದ ಜೀವಿತ ಆಗಿರುವಂಥದ್ದಾಗಿದೆ. ನಾವು ನೋಡ್ತೇವೆ, ಒಂದು ಗಾದೆ ಮಾತನ್ನು ಹೇಳ್ತಾರೆ, ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲು ಗುರು ಅಂತೇಳಿ ಹೇಳೋದನ್ನು ನಾವು ಕೇಳ್ತೇವೆ. ಹಾಗಾಗಿ ತಾಯಿ ಅನ್ನೋದೇನಿದೆ, ತಾಯಂದಿರೇನಿದ್ದಾರೆ, ಇದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ನಿಮಗೆ ತಾಯಿ ಇದ್ದಾರೆ ಅಂತ ಹೇಳಿದ್ರೆ ಯು ಆರ್ ಎ ಬ್ಲೆಸ್ಡ್ ಪರ್ಸನ್, ನೀವು ಆಶೀರ್ವಾದಕರವಾದಂಥ ವ್ಯಕ್ತಿಗಳಾಗಿದ್ದೀರ. ಅನೇಕರಿಗೆ ತಾಯಂದಿರೋದಿಲ್ಲ. ನಿಮಗೆ ತಾಯಂದಿರಿದ್ದಾರೆ ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ನಿಮಗೆ ಆಶೀರ್ವಾದಕರವಾಗಿರುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ತಾಯಂದಿರನ್ನ ನೀವು ಪ್ರೀತಿ ಮಾಡಿರಿ, ನಿಮ್ಮ ತಾಯಂದಿರನ್ನ ನೀವು ಚೆನ್ನಾಗಿ ನೋಡ್ಕೊಳ್ರಿ. ಯಾಕಂತ ಹೇಳಿದ್ರೆ ಇರೋವರೆಗೂ ಮಾತ್ರ ನೀವು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಕೆಲವು ತಾಯಂದಿರನ್ನ ಕುರಿತು ನಾವು ದೇವರ ವಾಕ್ಯದ ಆಧಾರದಲ್ಲಿ ಧ್ಯಾನ ಮಾಡೋದಕ್ಕೆ ಹೋಗೋಣ. ನಾವು ಮೊದಲನೇದಾಗಿ ನೋಡುವಾಗ ಮೋಶೆಯ ತಾಯಿಯನ್ನು ಕುರಿತು ಕೆಲವು ಸಂಗತಿಗಳನ್ನು ಧ್ಯಾನ ಮಾಡೋದಕ್ಕೆ ಹೋಗೋಣ. ಮೋಶೆಯ ತಾಯಿ ಯೋಕೆಬೆದಳು ಅಂತೇಳಿ ಅವಳ ಹೆಸರು. ಯೋಕೆಬೆದಳು ಯಾಕೆ ಈಕೆಯ ಬಗ್ಗೆ ಬೈಬಲಲ್ಲಿ ಬರೆದಿದೆ ಅಂತ ನೋಡುವಾಗ ಅನೇಕರಿಗೆ ಬಹುಶಃ ಇದನ್ನು ಕುರಿತು ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಅದರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಶ್ರೇಷ್ಠವಾದ ತಾಯಂದಿರಲ್ಲಿ ಖಂಡಿತವಾಗಿ ಈಕೆ ಹೆಸರು ಬರುವಂಥದ್ದಾಗಿದೆ. ಯಾಕೆ ಅಂತ ನೋಡುವಾಗ ನಾವು ನೋಡ್ತೇವೆ, ಆಗ ಐಗುಪ್ತದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಗಂಡು ಮಕ್ಕಳನ್ನೆಲ್ಲ ಸಾಯಿಸಬೇಕು ಅಂತೇಳಿ ರಾಜಾಜ್ಞೆ ಆಗಿತ್ತು. ಗಂಡು ಮಕ್ಕಳನ್ನು ಸಾಯಿಸಬೇಕು ಮತ್ತು ಹೆಣ್ಣು ಮಕ್ಕಳುಗಳನ್ನು ಬಿಡಬೇಕು, ಗಂಡು ಮಕ್ಕಳನ್ನು ಸಾಯಿಸಬೇಕು ಅಂತೇಳಿ ರಾಜಾಜ್ಞೆ ಆಗಿರೋದನ್ನು ನೋಡ್ತೇವೆ. ಹಾಗಾಗಿ ನಾವು ನೋಡ್ತೇವೆ, ಈ ರೀತಿಯಾಗಿ ಇರುವಂಥ ಸಂದರ್ಭದಲ್ಲಿ ಮೋಶೆ ತಾಯಿ ಯಾವ ರೀತಿಯಾಗಿ 3 ತಿಂಗಳುಗಳು ಮೋಶೆಯನ್ನು ಬಚ್ಚಿಟ್ಟಿದ್ಲು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. 3 ತಿಂಗಳು ಮೋಶೆಯನ್ನು ಬಚ್ಚಿಟ್ಟಿದ್ಲು ಅಂತೇಳಿ ಬರೆದಿದೆ. ಹಾಗಾಗಿ ನಾವು ನೋಡಬೇಕಾದ್ರೆ ಈ ರಾಜಾಜ್ಞೆ ಅಂತ ಹೇಳಬೇಕಾದ್ರೆ ಇದು ಸಾಮಾನ್ಯವಾಗಿರುವಂಥದ್ದಲ್ಲ. ಈಗ 3 ತಿಂಗಳ ಮಗುನ ಬಚ್ಚಿಡೋದಕ್ಕೆ ಸುಲಭವಾಗಿ ಸಾಧ್ಯನಾ? ಮಕ್ಕಳುಗಳು ಅಳದಲ್ಲೇ ಇರ್ತದ? ಮಕ್ಕಳುಗಳ ಶಬ್ದ ಕೇಳದೇ ಇರೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ಮಕ್ಕಳುಗಳು ಅಳ್ತವೆ. ಈ ರೀತಿ ಇರುವಂಥ ಸಿಚುವೇಷನ್ಗಳಲ್ಲಿ ಮತ್ತು ಈ ರಾಜಾಜ್ಞೆ ಇರುವಂಥ ಸನ್ನಿವೇಶಗಳಲ್ಲಿ ಆಕೆ ಮೋಶೆಯನ್ನು ಬಚ್ಚಿಟ್ಲು. ಯಾಕೆ ಅಂತ ಹೇಳಿದ್ರೆ
ಆ ಮಗುವನ್ನು ಹೇಗಾದರೂ ಸರಿ ಉಳಿಸ್ಬೇಕು, ಬದುಕಿಸ್ಬೇಕು ಅಂತೇಳಿ ನಾವು ನೋಡ್ತೇವೆ. ಈ ರಾಜಾಜ್ಞೆ ಅಂತ ಹೇಳಬೇಕಾದ್ರೆ, ರಾಜ ಆಜ್ಞೆಯನ್ನು ಮೀರ್ತು ಅಂತ ಹೇಳಿದ್ರೆ ಅವ್ರನ್ನ ಖಂಡಿತವಾಗಿ ಉಳಿಸ್ತಾ ಇರಲಿಲ್ಲ. ಅವರನ್ನು ದಂಡಿಸ್ತಾ ಇದ್ರು, ಅವರನ್ನು ಶಿಕ್ಷಿಸ್ತಾ ಇದ್ರು, ಅವರ ಜೀವವನ್ನು ಸಹ ತೆಗೆಯುವಂಥದ್ದು ಆಗ್ತಾಯಿತ್ತು. ಆದರೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಮೋಶೆಯ ತಾಯಿ ಇದೆಲ್ಲವನ್ನು ಮೀರಿ, ಎಲ್ಲ ಸನ್ನಿವೇಶಗಳನ್ನು ಮೀರಿ ಮೋಶೆಯನ್ನು ಬಚ್ಚಿಟ್ಟು ಬದುಕಿಸೋದನ್ನು ನೋಡ್ತೇವೆ. ಹಾಗಾಗಿ ಶ್ರೇಷ್ಠ ತಾಯಂದಿರಲ್ಲಿ ಮೋಶೆಯ ತಾಯಿ ಸಹ ಒಬ್ಬಳಾಗಿರೋದನ್ನು ನಾವು ನೋಡ್ತೇವೆ. ಹಾಲೆಲೂಯ. ನೋಡಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಬೈಬಲ್ ಏನಿದೆ ಇದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸಹ ಎಲ್ಲ ಕಾಲಗಳಿಗೂ ಅನ್ವಯವಾಗುವಂಥದ್ದಾಗಿದೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬೈಬಲ್ ಅಂತ ಹೇಳಬೇಕಾದ್ರೆ ಇದು ಬಹಳ ಓಲ್ಡು, ಇದೆಲ್ಲ ಕೈಕೊಂಡು ನಡೆಯೋದಕ್ಕಾಗಲ್ಲ, ಇಲ್ಲ ಈ ಬೈಬಲ್ ಏನಿದೆ ಇದರ ಪ್ರಕಾರ ಜೀವಿಸೋದಕ್ಕಾಗಲ್ಲ ಅಂತೇಳಿ ಕೆಲವರು ಸುಮ್ಮನೆ ಇದನ್ನು ಕೇಳಿಸ್ಕೊಳ್ಳೋವಂಥದ್ದು ಮಾತ್ರ ಕೇಳಿಸ್ಕೊಳ್ಬೇಕು, ಇದನ್ನು ಅಳವಡಿಸ್ಕೊಂಡು ಜೀವಿಸೋಕ್ಕಾಗಲ್ಲ ಅಂತೇಳಿ ಅವರಷ್ಟಕ್ಕೆ ಅವರೇ ತೀರ್ಮಾನ ತೆಗೆದುಕೊಂಡು ಯಾವ ರೀತಿಯಾಗೋ ಜೀವಿತವನ್ನು ಮಾಡ್ತಾರೆ. ರಾಂಗ್. ದೇವರ ವಾಕ್ಯಗಳು ಯಾವುದೇ ಕಾರಣಕ್ಕೂ ಇದು ಹಳೇದಾಗೋದಿಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಹೊಸದೇನೂ ಇಲ್ಲ, ಹೊಸದೇನು ಈ ಲೋಕದಲ್ಲಿಲ್ಲ. ಅಂದರೆ ಏನು ಮುಂಚೆ ಇರುವಂಥ ಸಂಗತಿಗಳೇನಿದೆ, ಮುಂಚೆ ಇದ್ದಂಥ ವ್ಯಕ್ತಿಗಳೇನಿದೆ, ಆ ವ್ಯಕ್ತಿಗಳು ನೋಡಬೇಕಾದ್ರೆ ಈಗಲೂ ಸಹ ಅವರು ಇರುವಂಥವರಾಗಿದ್ದಾರೆ. ಈಗಲೂ ಸಹ ಆ ರೀತಿ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಈಗಲೂ ಸಹ ದೇವರ ವಾಕ್ಯಗಳು ಏನು ಬರೆದಿದೆ ಅದು ಸಹ ಜರುಗೋದನ್ನು ನೋಡ್ತೇವೆ. ದಟ್ ಮೀನ್ಸ್ ದೇವರ ವಾಕ್ಯಗಳು ಈಗಲೂ ಸಹ ವರ್ಕ್ ಆಗುವಂಥದ್ದಾಗಿದೆ. ಈಗಲೂ ಸಹ ಅದು ಏನು ಬರೆದಿದೆ ಅದು ನಡೀತಾ ಇರೋದನ್ನು ನೋಡ್ತಾ ಇದ್ದೇವೆ. ನೋಡಿ, ಈ ಮಾಡ್ರನ್ ಲೈಫ್ ಏನಿದೆ, ಮಾಡ್ರನ್ ಥಿಯರಿಗಳೇನಿದೆ, ಮಾಡ್ರನ್ ಫಿಲಾಸಫಿಗಳು, ಮಾಡ್ರನ್ ಸಿದ್ಧಾಂತಗಳು, ಆಧುನಿಕ ಶೈಲಿಗಳೇನಿದೆ, ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಮಾನವ ನಿರ್ಮಿತ ಅಂತ ಹೇಳಿದ್ರೆ ಅವು ಒಂದು ಕೆಲವು ವರ್ಷಗಳಿರ್ಬೋದು, ಇದೇನಾಗುತ್ತೆ ಅಂದರೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಸೊ ನಾವು ಈಗ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಕೆಲವರು ಆಲೋಚನೆಗಳನ್ನು ಮಾಡ್ಕೊಳ್ತಾರೆ, ಇಲ್ಲ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ರಲ್ಲೆಲ್ಲ ಅವ್ರು ಹೇಳುವಂಥ ಮಾತುಗಳನ್ನು ನೋಡಬೇಕಾದ್ರೆ ಮಕ್ಕಳೇ ಬೇಡ ನಮಗೆ, ಅಂದರೆ ಮದುವೆನೇ ಆಗೋದಿಲ್ಲ, ಮಕ್ಕಳು ಬೇಡ ಅನ್ನೋದನ್ನು ನಾವು ಕೇಳುತ್ತೇವೆ. ಇನ್ನು ಕೆಲವರು ನೋಡಬೇಕಾದ್ರೆ ನಾವು ಮದುವೆ ಮಾಡ್ಕೊಳ್ಳಲ್ಲ, ಆಧುನಿಕ IVF ಮುಖಾಂತರವಾಗಿ ನಾವು ಮಕ್ಕಳನ್ನು ಪಡ್ಕೊಳ್ತೇವೆ. ಈ ರೀತಿಯಾಗಿ ಅನೇಕ ಐಡಿಯಾಲಜಿಗಳನ್ನು ಅವರಷ್ಟಕ್ಕವರೇ ಹೇಳ್ಕೊಂಡು ಜೀವಿಸೋದನ್ನು ನೋಡ್ತೇವೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಮಕ್ಕಳು ಅನ್ನೋದು ದೇವರ ವರದಾನವಾಗಿರುವಂಥದ್ದಾಗಿದೆ, ಗಿಫ್ಟ್. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದೇವರ ಮಾತನ್ನು ಕೇಳದಲ್ಲೇ ತಾನು ಯಾವ ರೀತಿಯಾಗಿ ಜೀವಿಸಬೇಕು ಅಂತೇಳಿ ತನ್ನಷ್ಟಕ್ಕೆ ತಾನೇ ತೀರ್ಮಾನ ತೆಗೆದುಕೊಂಡು ಆ ಪ್ರಕಾರ ಜೀವಿಸೋದಕ್ಕೆ ನೋಡ್ತಾನೆ. ಅದು ಖಂಡಿತವಾಗಿ ಅದು ಒಳ್ಳೆಯ ಜೀವಿತ ಅಲ್ಲ. ಅದು ಖಂಡಿತವಾಗಿ ಅವ್ರಿಗೆ ಅದು ದುಃಖ ತರುವಂಥದ್ದಾಗಿದೆ ಹೊರತು ಅದು ಖಂಡಿತವಾಗಿ ಅವ್ರಿಗೆ ಸಂತೋಷ ತರುವಂಥದ್ದಲ್ಲ. ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳನ್ನು ನೀವು ಕೈಕೊಂಡು ನಡೆಯುವಾಗ ಮಾತ್ರವೇ ಅದರಲ್ಲಿರುವಂಥ ಆಶೀರ್ವಾದಗಳನ್ನು ಅನುಭವಿಸೋದಕ್ಕೆ ಸಾಧ್ಯ. ನೋಡ್ರಿ, ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವ್ರು ಏನು ಮಾಡಬೇಡ ಅಂತನೋ ಅದನ್ನು ಮಾಡು ಅಂತ ಹೇಳ್ತಾನೆ. ದೇವ್ರು ಯಾವುದನ್ನು ಮಾಡು ಅಂತ ಹೇಳ್ತಾನೆ ಅದನ್ನು ಮಾಡಬೇಡ ಅಂತ ಹೇಳ್ತಾನೆ. ಸೈತಾನ ದೇವ್ರು ಮಾಡು ಅನ್ನೋದನ್ನು ಮಾಡಬೇಡ ಅಂತ ಹೇಳ್ತಾನೆ, ದೇವ್ರು ಯಾವುದನ್ನು ಮಾಡಬೇಡ ಅಂತ ಹೇಳ್ತಾರೆ ಮಾಡು ಅಂತ ಹೇಳ್ತಾನೆ. ಹಾಗಾಗಿ ದೇವ್ರು ಏನು ಹೇಳ್ತಾರೋ ಅದಕ್ಕೆ ಉಲ್ಟಾನ ಹೇಳುವಂಥದ್ದು, ಉಲ್ಟಾ ಕೆಲಸಗಳನ್ನು ಮಾಡಿಸುವಂಥದ್ದೇ ಸೈತಾನನ ಕೆಲಸ. ನಾವು ನೋಡ್ತೇವೆ ಈ ಆಧುನಿಕ ಜಗತ್ತಿನಲ್ಲಿ ಬಹಳ ವಿಚಿತ್ರವಾದ ಸಂಗತಿಗಳು ಜರುಗ್ತಾ ಇದೆ. ಅವರದೇ ಆದ ದಾರಿಗಳನ್ನು ಮನಸ್ಸಿಗೆ ಬಂದಂತೆ ದಾರಿಯನ್ನು ಆರಿಸ್ಕೊಂಡು ಹೋಗ್ತಾ ಇದ್ದಾರೆ.
ಮನುಷ್ಯನು ಮನದಂತೆ ದಾರಿನ ಆರಿಸಿಕೊಂಡರು. ಆದರೆ ಖಂಡಿತವಾಗಿ ಆ ರೀತಿಯಾಗಿ ಅವರು ದಾರಿನ ಆರಿಸ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ಒಂದು ದಿವಸ ಇರುವಂಥದ್ದಾಗಿದೆ, ಒಂದು ದಿವಸ ಇರುವಂಥದ್ದಾಗಿದೆ. ಅವರು ದೇವರ ಮುಂದೆ ನಿಲ್ಲೇಬೇಕು. ದೇವರ ಮುಂದೆ ಅವರು ನಿಲ್ಲೇಬೇಕು. ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗೋಕ್ಕಾಗೋದಿಲ್ಲ. ಮೋಶೆ ತಾಯಿ ಯಾಕೆ ಶ್ರೇಷ್ಠವಾದ ತಾಯಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅಂತೇಳಿದ್ರೆ, ಈಕೆ ಖಂಡಿತವಾಗಿ ಏನು ರಾಜನಾಜ್ಞೆಯನ್ನು ಮೀರಿ ಮೋಶೆಯನ್ನು ಬದುಕಿಸಿ ಆತನಿಗೆ ಒಂದು ಜೀವವನ್ನು ಕೊಡೋದನ್ನು ನೋಡ್ತೇವೆ, ಒಂದು ಜೀವಿತವನ್ನು ಕೊಡೋದನ್ನು ನೋಡ್ತೇವೆ. ಅದಾದ ನೋಡಬೇಕಾದ್ರೆ ಆಕೆ ಏನೋ ಒಂದು ಆಪಿನ ಪೆಟ್ಟಿಗೆಯಲ್ಲಿ ಆ ಮಗುವನ್ನು ಮಲಗಿಸಿ ನೈಲ್ನಲ್ಲಿಗೆ ಬಿಡುವಾಗ ಅದು ಫರೋನ ಕುಮಾರ್ತೆಯ ಕೈಗೆ ಸಿಗುವಂಥದ್ದಾಗಿದೆ. ಆಕೆ ಅದನ್ನು ತೆಗೆದು ನೋಡುವಾಗ ಅಲ್ಲಿ ಮಗು ಇರೋದನ್ನು ನೋಡ್ತಾಳೆ. ಆಮೇಲೆ ಆಕೆ ಒಬ್ಬ ದಾದಿಯನ್ನು ಕರ್ಕೊಂಬರಲ್ಲ ಅಂತೇಳ್ಬಿಟ್ಟು ಹೋಗುವಾಗ ಆ ಹುಡುಗಿ ಹೋಗಿ ಆ ಮಗುವಿನ ತಾಯಿಯನ್ನೇ ಅಂದರೆ ಮೋಶೆ ತಾಯಿಯನ್ನೇ ಕರ್ಕೊಂಡು ಬರ್ತಾಳೆ. ಮಗುವನ್ನು ಕುಮಾರಿ ಫರೋನ ಕುಮಾರ್ತಿ ಸಾಕು ಅಂತ ಕೇಳುವಾಗ ಆ ಮಗುನ ಸಾಕೋದನ್ನು ನೋಡ್ತೇವೆ, ದೊಡ್ಡವನನ್ನಾಗಿ ಮಾಡೋದನ್ನು ನೋಡ್ತೇವೆ. ಈ ರೀತಿಯಾಗಿ ಮೋಶೆಗೆ ಒಂದು ಜೀವವನ್ನು ಕೊಟ್ಟಂಥ ತಾಯಿ ಶ್ರೇಷ್ಠ ತಾಯಿಯಾಗಿರುವಂಥವಳಾಗಿದ್ದಾಳೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ನೋಡುವಾಗ ಈ ತಾಯಂದಿರಲ್ಲಿ ಕೆಲವು ವಿಶೇಷ ಗುಣಗಳನ್ನು ಸಹ ನಾವು ನೋಡುವಂಥವರಾಗಿದ್ದೇವೆ. ತಾಯಂದಿರಲ್ಲಿ ಕೆಲವು ವಿಶೇಷ ಗುಣಗಳನ್ನು ಸಹ ನೋಡುವಂಥವರಾಗಿದ್ದೇವೆ. ಈ ತಾಯಂದಿರು ನೋಡಬೇಕಾದ್ರೆ ಈ ಒಂದು ಶ್ರೇಷ್ಠ ತಾಯಿ ಆಗಬೇಕು ಅಂತ ಹೇಳಿದ್ರೆ ನೋಡಿ, ಅದು ನಿಮ್ಮ ಐಡಿಯಾಲಜಿಗಳು, ನಿಮ್ಮ ಆಲೋಚನೆಗಳು ಇದ್ರ ಪ್ರಕಾರ ಆಗೋದಕ್ಕಾಗೋದಿಲ್ಲ. ದೇವರ ವಾಕ್ಯದ ಪ್ರಕಾರ ನಡ್ಕೊಂಡ್ರೆ ಮಾತ್ರವೇ ಅವರು ಶ್ರೇಷ್ಠ ತಾಯಂದಿರಾಗೋದಕ್ಕೆ ಸಾಧ್ಯ. ನೋಡ್ರಿ, ಜ್ಞಾನೋಕ್ತಿಗಳ ಪುಸ್ತಕ ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 9, ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ, ಬುಕ್ ಆಫ್ ಪ್ರೋಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ರಿಂದ 12ನೇ ವಾಕ್ಯವನ್ನು ನೋಡುವಾಗ, ಜ್ಞಾನಿಗೆ ಉಪದೇಶಿಸಿದರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆ ವಿವೇಕವು. ನನ್ನಿಂದ ನಿನ್ನ ದಿನಗಳು ಹೆಚ್ಚುವು, ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವು. ನೀನು ಜ್ಞಾನವಂತನಾದರೆ ಜ್ಞಾನವು ನಿನಗೆ ಲಾಭಕರ, ಧರ್ಮನಿಂದಕನಾದರೆ ನೀನು ಅದರ ಫಲವನ್ನು ಅನುಭವಿಸುವೆ ಅಂತೇಳಿ. ಹಲ್ಲೆಲೂಯಾ. ಈ ದೇವರ ಭಯ ಜ್ಞಾನಕ್ಕೆ ಮೂಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ಈ ದೇವರ ಜ್ಞಾನ ಏನಿದೆ ಇದು ಬಹಳ ಬಹಳ ಮುಖ್ಯ. ದೇವರ ಜ್ಞಾನ ಬಹಳ ಮುಖ್ಯ. ಯಾವ ರೀತಿಯಾಗಿ ಮಕ್ಕಳನ್ನು ಬೆಳೆಸಬೇಕಾಗಿದೆ, ಯಾವ ರೀತಿಯಾಗಿ ಮಕ್ಕಳ ಜೀವನ ಶೈಲಿಯನ್ನು ರೂಪಿಸಬೇಕಾಗಿದೆ ಅಂತ ನೋಡುವಾಗ ದೇವರ ಭಯ ಜ್ಞಾನವನ್ನು ತರುವಂಥದ್ದಾಗಿದೆ. ಹಾಗಾಗಿ ಒಬ್ಬ ಮಗುನ ಬೆಳೆಸಬೇಕು ಅಂತ ಹೇಳಿದ್ರೆ ದೇವರ ಜ್ಞಾನ ಬೇಕು. ನೀವು ಎಷ್ಟು ಖರ್ಚು ಮಾಡ್ಬೋದು, ಎಷ್ಟೇ ಏನೋ ಹೈಫೈ ಏನಿದೆ ಟೀಚಿಂಗ್ಸ್ಗಳು ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಗು ನೋಡ್ಕೊಳ್ಳೋದಕ್ಕೆ ಯಾರನ್ನಾರು ಇಡ್ಬೋದು ಎಷ್ಟೋ ಸಂಬಳಗಳನ್ನು ಕೊಟ್ಟು. ಆದರೆ ಯಾವ ರೀತಿಯಾಗಿ ಅವ್ರನ್ನ ಗ್ರೋನ್ ಅಪ್ ಮಾಡಬೇಕು, ಯಾವ ರೀತಿಯಾಗಿ ಅವ್ರನ್ನ ಬೆಳೆಸಬೇಕು, ಯಾವ ರೀತಿಯಾಗಿ ಅವ್ರ ಲೈಫ್ ಸ್ಟೈಲ್ನ ಕಲಿಸ್ಕೊಡ್ಬೇಕಾಗಿದೆ, ಇದು ಬೇಕು ಅಂತ ಹೇಳಿದ್ರೆ ಇದು ಖಂಡಿತವಾಗಿ ದೇವರ ಜ್ಞಾನದಿಂದ ಮಾತ್ರವೇ ಸಾಧ್ಯವಾಗುವಂಥದ್ದಾಗಿದೆ. ದೇವರ ಜ್ಞಾನದಿಂದ ಮಾತ್ರವೇ ಸಾಧ್ಯವಾಗುವಂಥದ್ದಾಗಿದೆ. ಮಕ್ಕಳುಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವು ತಾಯಿನ ನೋಡ್ತವೆ. ನೋಡುವಾಗ ಅವು ಯಾವ ರೀತಿಯಾಗಿ ತಾಯಿ ದೇವರಿಗೆ ಭಯಪಡುವಂಥವಳಾಗಿದ್ದಾಳೆ, ಯಾವ ರೀತಿಯಾಗಿ ಗೌರವವನ್ನು ಸೂಚಿಸುವಂಥವಳಾಗಿದ್ದಾಳೆ, ಯಾವ ರೀತಿಯಾಗಿ
ಆಕೆಯ ಜೀವಿತ ಇರುವಂಥದ್ದಾಗಿದೆ ಅಂತೇಳಿ ಖಂಡಿತವಾಗಿ ಅವರ ಬಿಹೇವಿಯರ್ ಏನಿದೆ ಅದೆಲ್ಲವನ್ನು ಮಕ್ಕಳುಗಳು ಅಬ್ಸರ್ವ್ ಮಾಡ್ತವೆ ಮತ್ತು ಅದ್ರ ಪ್ರಕಾರ ಅವು ಸಹ ನಡೀತವೆ, ಅವು ಸಹ ಫಾಲೋ ಮಾಡೋದಕ್ಕೆ ನೋಡ್ತವೆ. ಮಕ್ಕಳುಗಳನ್ನು ನೋಡ್ರಿ, ನೀವೇನು ಮಾಡ್ತೀರ ಅದನ್ನು ಅವು ಸಹ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತವೆ. ಹಾಗಾಗಿ ನೋಡ್ರಿ, ಭಯಭಕ್ತಿಯನ್ನು, ದೇವರಲ್ಲಿ ಭಯಭಕ್ತಿಯನ್ನು, ಆಕೆ ಭಯಭಕ್ತಿ ಇರೋದಾದರೆ, ದೇವರಿಗೆ ಭಯಭಕ್ತಿ ಇರೋದಾದರೆ ಖಂಡಿತವಾಗಿ ಆ ಜ್ಞಾನ ಆಕೆಗೆ ಸಿಗುವಂಥದ್ದಾಗಿದೆ. ಮತ್ತು ಆಕೆ ಸಹ ಭಯಭಕ್ತಿಯಿಂದ ಇರ್ತಾಳೆ ಮತ್ತು ಆ ಮಕ್ಕಳನ್ನು ಸಹ ಭಯಭಕ್ತಿಯಲ್ಲಿ ನಡೆಸುವಂಥವಳಾಗಿದ್ದಾಳೆ. ಮತ್ತು ಈ ಮನುಷ್ಯನ ಭಯ ಉರುಳು ಅಂತ ದೇವರ ವಾಕ್ಯ ಕೇಳುವಂಥದ್ದಾಗಿದೆ. ಮನುಷ್ಯನ ಭಯ ಉರುಳು, ಪ್ರೋಬ್ಸ್ ಚಾಪ್ಟರ್ 29:25, ಜ್ಞಾನೋಕ್ತಿಗಳ ಪುಸ್ತಕ 29ನೇ ಅಧ್ಯಾಯ 25ನೇ ವಾಕ್ಯವನ್ನು ನೋಡುವಾಗ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸೆ ಉದ್ಧಾರ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ಮನುಷ್ಯರ ಭಯ ಉರುಳು. ಸೊ ಮನುಷ್ಯರಿಗೆ ಭಯ ಪಡಬಾರ್ದು, ಮನುಷ್ಯರಿಗೆ ಭಯ ಪಡಬಾರ್ದು. ಯಾವ ರೀತಿಯಾಗಿ ದೇವರಲ್ಲಿ ಭರವಸೆ ಇಡುವಂಥದ್ದು ಅದು ಉದ್ಧಾರವನ್ನು ತರುವಂಥದ್ದಾಗಿದೆ, ಯಾವ ರೀತಿಯಾಗಿ ಸುರಕ್ಷಿತವಾಗಿರುವಂಥದ್ದಾಗಿದೆ ಅಂತೇಳಿ ಆಕೆ ಮಗುವಿಗೆ ಕಲಿಸಿಕೊಡುವಂಥವಳಾಗಿದ್ದಾಳೆ. ಹಾಗಾಗಿ ನಿಮ್ಮ ಮಕ್ಕಳು ಸಹ ನೀವು ಟೀಚ್ ಮಾಡು, ಅದಕ್ಕೆ ಹೇಳಿ ದೇವರ ವಾಕ್ಯ ಎಲ್ಲ ಕಾಲಕ್ಕೂ ಅಪ್ಲೈ ಆಗುತ್ತೆ ಅಂತೇಳಿ. ಮನುಷ್ಯರಿಗೆ ಭಯಪಡೋದಕ್ಕೆ ಹೋಗ್ಬಿಡ್ರಿ, ದೇವರಿಗೆ ಭಯಪಡ್ರಿ. ಸೊ ಮನುಷ್ಯರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಭಯಪಡೋದಕ್ಕೆ ಹೋಗಬಾರ್ದು, ದೇವರಿಗೆ ಭಯಪಡಬೇಕು. ಹಾಗಂತೇಳಿ ಯಾವ ರೀತಿನೋ ಬಿಹೇವ್ ಮಾಡಬೇಕು ಅಂತ ಅರ್ಥ ಅಲ್ಲ. ಮನುಷ್ಯರಿಗೆ ಮನುಷ್ಯರ ಭಯವನ್ನು ಒಳಗಡೆ ತುಂಬಿಸೋದಕ್ಕೆ ಹೋಗ್ಬಿಡ್ರಿ. ಉದಾಹರಣೆಗೆ ನಾವು ನೋಡಬೇಕಾದ್ರೆ ಕೆಲವರೆಲ್ಲ ಹೇಳ್ತಾರೆ, ಅವ್ರು ಬಂದು ಏನೋ ಗೊಗ್ಗಯ್ಯ ಬಂದು ತಗೊಂಡೋಗ್ಬಿಡ್ತಾನೆ, ಮಕ್ಕಳುಗಳಿಗೆ ಎದುರಿಸ್ತಾ ಇರೋದು ನೋಡ್ತೀವಿ. ಕೆಲವು ಏನೋ ಗೊಗ್ಗಯ್ಯ ಬಂದು ತಗೊಂಡೋಗ್ತಾನೆ, ಅವ್ನು ಬಂದು ತಗೊಂಡೋಗ್ತಾನೆ, ಇವನು ಬಂದು ತಗೊಂಡೋಗ್ತಾನೆ. ಈ ರೀತಿಯೆಲ್ಲ ಏನು ಮಾಡ್ತಾರೆ, ಮಕ್ಕಳಿಗೆ ಎದುರಿಸೋದನ್ನು ನೋಡ್ತೀವಿ. ಸೊ ಈ ರೀತಿಯಾಗಿ ಎದುರಿಸೋದಕ್ಕೆ ಹೋಗ್ಬೇಡ್ರಿ. ಯಾಕಂತೇಳಿದ್ರೆ ಆ ಮಕ್ಕಳಲ್ಲಿ ಭಯ ಕೂತ್ಕೊಳ್ಳುತ್ತೆ, ಭಯ ಅವ್ರಿಗೆ ಆವರಿಸ್ಕೊಂಡ್ಬಿಡುತ್ತೆ. ಸೊ ಮಕ್ಕಳ ಮನಸ್ಸೇನಿದೆ ಅದು ಏನೋ ಒಂದು ಬಿಳಿಯ ಹಳೆ ರೀತಿ. ಹಾಗಾಗಿ ಒಳ್ಳೆಯ ಸಂಗತಿಗಳನ್ನು ಬರೀರಿ ಅದರ ಮೇಲೆ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಒಳ್ಳೆ ತಾಯಂದಿರು ಯಾವ ರೀತಿಯಾಗಿ ಮಕ್ಕಳಿಗೆ ಕಲಿಸ್ಕೊಡ್ತಾರೆ, ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಅಂತೇಳಿ ನಾವು ದೇವ್ರ ವಾಕ್ಯದ ಆಧಾರದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೇವೆ. ನೋಡ್ರಿ, ತಾಯಂದಿರು ಏನು ಮಾಡ್ತಾರೆ ಅಂತೇಳಿದ್ರೆ ದೇವರನ್ನು ನಂಬೋದನ್ನು ಕಲಿಸುವಂಥವರಾಗಿದ್ದಾರೆ. ದೇವರಲ್ಲಿ ನಂಬಿಕೆ ಇರೋದನ್ನು ಕಲಿಸುವಂಥವರಾಗಿದ್ದಾರೆ. ಸೊ ನಂಬಿಕೆಯಿಂದ ಅವರು ಸಹ ಜೀವಿಸ್ತಾ ಇರ್ತಾರೆ, ನಂಬಿಕೆಯಿಂದ ಅವರು ಸಹ ನಂಬಿಕೆಯನ್ನು ಪಾಲಿಸೋದನ್ನು ನೋಡ್ತೇವೆ. ನೋಡ್ರಿ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 5-6 ನೋಡುವಾಗ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದಲ್ಲೇ, ಸ್ವಬುದ್ಧಿಯನ್ನು ನಂಬುದಲ್ಲೇ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಅಂದರೆ ದೇವರಲ್ಲಿ ಭರವಸವಿಡೋದನ್ನು ಕಲಿಸಿಕೊಡುವಂಥದ್ದು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಿಮ್ಮ ಮಾರ್ಗಗಳು ಸರಾಗ ಆಗಬೇಕಾ, ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಮಾರ್ಗಗಳು ಸರಾಗ ಆಗಬೇಕು ಅಂತ ಹೇಳಿದ್ರೆ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ, ಅಂದರೆ ದೇವರ ಚಿತ್ತಕ್ಕೆ ವಿಧೇಯನಾಗಿರೋದನ್ನು ಅಭ್ಯಾಸ ಮಾಡಬೇಕು. ನೀನು ದೇವರ ಚಿತ್ತಕ್ಕೆ ವಿಧೇಯಳಾಗಿತ್ತು ಅಂತ ಹೇಳಿದ್ರೆ ಯಾರು? ಆತನೇ ಅಂತ ಹೇಳ್ಬೇಕಾದ್ರೆ ದೇವರೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾರೆ ಅಂತೇಳಿ. ನೋಡ್ರಿ, ಬುಕ್ ಆಫ್ ರೂತ್ ಪುಸ್ತಕದಲ್ಲಿ ನೋಡುವಾಗ ನವೋಮಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ಬೋದು. ನವೋಮಿ ಲೈಫ್ನ ನೋಡುವಾಗ ತನ್ನ ಗಂಡ ಮತ್ತು 2 ಗಂಡು ಮಕ್ಕಳನ್ನು ಕಳೆದುಕೊಂಡು ದುಃಖಿಸುತ್ತಿರುವಾಗ ಅವಳು ದೇವರನ್ನು ಮಾತ್ರವೇ ನಂಬಿ, ದೇವರನ್ನು ಮಾತ್ರ ಅನುಸರಿಸೋದಕ್ಕೆ ತೀರ್ಮಾನ ಮಾಡೋದನ್ನು, ಡಿಸೈಡ್ ಮಾಡೋದನ್ನು ನೋಡ್ತೇವೆ. ಅವಳು ಹೃದಯ ಹೊಡೆದವಳಾಗಿರ್ತಾರೆ, ದುಃಖದಲ್ಲಿರ್ತಾಳೆ, ಸಂಕಟದಲ್ಲಿರ್ತಾಳೆ. ನೆಕ್ಸ್ಟ್ ಲೈಫ್ ಯಾವ ರೀತಿಯಾಗಿರುತ್ತೋ ಅಂತೇಳಿ ಗೊತ್ತಿಲ್ಲ, ಲೈಫ್ ಯಾವ ರೀತಿಯಾಗಿರುತ್ತೆ ಅಂತ ಗೊತ್ತಿಲ್ಲ.
ಆದರೂ ಸಹ ಅವಳು ಆ ಒಡೆದ ಹೃದಯದಿಂದ ದೇವರಿಗೆ ವಿಧೇಯಳಾಗಿ ಬೆತ್ಲೆಹೆಮ್ಗೆ ಪ್ರಯಾಣ ಮಾಡೋದನ್ನು ನೋಡ್ತೇವೆ. ನೋಡ್ರಿ, ರೂತ್ ಪುಸ್ತಕದಲ್ಲಿ ನೋಡುವಾಗ ಈ ರೂತ್ ನವೋಮಿ ಸೊಸೆಯಲ್ಲಿ ಒಬ್ಬಳಾಗಿರ್ತಾಳೆ. ಅವಳು ಮಗಳಲ್ಲ, ಸೊಸೆಯಾಗಿರ್ತಾಳೆ. ಆದರೂ ಈ ನವೋಮಿಯಲ್ಲಿರೋದಂಥ ಏನಿದೆ, ಒಂದು ಸ್ಪಿರಿಚುವಲ್ ಏನಿದೆ, ಆಧ್ಯಾತ್ಮಿಕವಾದಂಥ ಸಂಗತಿಗಳನ್ನು ಅವಳು ಗಮನಿಸಿರ್ತಾಳೆ. ಸೊ ಆ ಮಹಿಳೆಯ ಏನಿದೆ, ಆ ವಿಧೇಯತೆ, ನಂಬಿಕೆ ಏನಿದೆ, ದೇವರ ಮೇಲಿಟ್ಟಿರೋಂಥ ನಂಬಿಕೆ ಏನಿದೆ, ವಿಧೇಯತೆ ಏನಿದೆ, ಅದನ್ನು ಅವಳು ಅಬ್ಸರ್ವ್ ಮಾಡಿರ್ತಾಳೆ, ನೋಡಿರ್ತಾಳೆ. ಸೊ ಹಾಗಾಗಿ ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ ಬೆತ್ಲೆಹೆಮ್ಗೆ ಪ್ರಯಾಣ ಮಾಡೋದನ್ನು ನಾವು ನೋಡ್ತೇವೆ. ಹಾಲೆಲೂಯ. ದೇವರ ವಾಕ್ಯದ ಆಧಾರದಲ್ಲಿ ಶ್ರೇಷ್ಠ ತಾಯಂದಿರನ್ನ ಕುರಿತು, ತಾಯಂದಿರು ಯಾವ ರೀತಿಯಾಗಿರ್ತಾರೆ, ಏನೆಲ್ಲ ಕಲಿಸ್ಕೊಡ್ತಾರೆ, ಯಾವ ರೀತಿಯಾಗಿ ಅವರ ಜೀವಿತವನ್ನು ರೂಪಿಸ್ತಾರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ನಾನಿಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಇದರ ಮುಂದುವರೆದ ಭಾಗವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಅಪ್ಡೇಟ್ ಮಾಡ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.